ಸಿಗ್ಮಾ ಮೇಲ್ನ ಈ 12 ರೂಲ್ಗಳನ್ನ ನೀವು ತಿಳ್ಕೊಂಡ ನಂತರ 90% ಜನರು ತಮ್ಮ ಲೈಫ್ ನಲ್ಲಿ ಮುಂದೆ ಹೋಗ್ತಾರೆ. ನಾನು ನಿಮಗೆ ಗ್ಯಾರಂಟಿಯಿಂದ ಹೇಳ್ತಾ ಇದ್ದೀನಿ, ಈ ರೂಲ್ ನ ನೀವೇನಾದ್ರೂ ಫಾಲೋ ಮಾಡಿದ್ರೆ ಲೈಫ್ ಅಲ್ಲಿ ನೀವು ಸಕ್ಸಸ್ ಆಗೋದ್ರಿಂದ ಯಾರು ಕೂಡ ನಿಮ್ಮನ್ನ ತಡೆಯೋಕ್ಕಾಗಲ್ಲ. ನಿಜವಾಗ್ಲೂ ರಿಯಾಲಿಟಿ ಏನಂದ್ರೆ ಬಹಳಷ್ಟು ಜನ ಹುಡುಗರು ಯಾವಾಗ್ಲೂ ಹುಡುಗಿಯರಿಂದನೇ ಸುತ್ತಾ ಇರ್ತಾರೆ. ಆದ್ರೆ ದುಃಖದ ವಿಷಯ ಏನಂದ್ರೆ ಹುಡುಗಿಯರು ಇಂತ ಹುಡುಗರನ್ನ ತಿರುಗಿ ಸಹ ನೋಡೋದಿಲ್ಲ. ಇದಕ್ಕೆ ಕಾರಣ ಏನು ಗೊತ್ತಾ? ಹುಡುಗಿಯರ ಇಂಟೆಲಿಜೆನ್ಸ್ ಹುಡುಗರಿಗಿಂತ ತುಂಬಾನೇ ಜಾಸ್ತಿ ಇರುತ್ತೆ. ಆದ್ರೆ ಹುಡುಗರು ಮಾತ್ರ ತಮ್ಮ ಎಲ್ಲ ಎನರ್ಜಿಯನ್ನ ಪಾರ್ನ್ ಮತ್ತು ಮಾಸ್ಟರ್ಬೇಷನ್ ಮಾಡೋದ್ರಲ್ಲೇ ವ್ಯರ್ಥ ಮಾಡಿಬಿಡ್ತಾರೆ. ಹೀಗೆ ಮಾಡಿದ್ರೆ ಹೇಗ್ ತಾನೇ ಮುಖದಲ್ಲಿ ಗ್ಲೋ ಬರುತ್ತೆ, ಹೇಗ್ ತಾನೇ ಬಾಡಿಲಿ ಪವರ್ ಬರುತ್ತೆ. ಇನ್ನು ದುಡ್ಡಿನ ವಿಚಾರದಲ್ಲಂತೂ ಸಾಕಷ್ಟು ಜನ ಹುಡುಗರು ತಮ್ಮ ಮನೆಯವರ ಮೇಲೆನೆ ಡಿಪೆಂಡ್ ಆಗಿರ್ತಾರೆ. ಈ ಪರಿಸ್ಥಿತಿ ನಿಮ್ಮದಾಗಿದ್ರೆ ಈಗ ನೀವೇ ಹೇಳಿ, ಹುಡುಗಿಯರು ಇಂಥವರನ್ನ ಇಷ್ಟಪಡ್ತಾರ? ಆದ್ರೆ ಈ 12 ಸಿಗ್ಮಾ ಮೇಲ್ ರೂಲ್ ಗಳನ್ನ ನೀವು ಫಾಲೋ ಮಾಡಿದ ನಂತರ ನಿಮ್ಮ ಇಂಟೆಲಿಜೆನ್ಸ್ ಹುಡುಗಿಯರಿಗಿಂತ ತುಂಬಾ ಹೆಚ್ಚಾಗಿರುತ್ತೆ. ಪಾಯಿಂಟ್ ನಂಬರ್ 1, ಆಲ್ವೇಸ್ ಕಾಮ್ ಇನ್ ಎನಿ ಸಿಚುವೇಶನ್. ನಿಮ್ ಜೊತೆ ಎಲ್ಲಾನು ಚೆನ್ನಾಗಿ ನಡೀತಾ ಇದ್ರೆ ನೀವು ತುಂಬಾ ಕಾಮ್ ಆಗಿ ಇರ್ತೀರಾ. ಯಾವಾಗ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೋ ಆಗ ನೀವು ಫ್ರಸ್ಟ್ರೇಟ್ ಆಗ್ತೀರಾ. ಆದ್ರೆ ಈ ರೂಲ್ ಹೇಳುತ್ತೆ ಅಬ್ಸರ್ವ್ ಮತ್ತು ಮೆಂಟಲಿ ಕಾಮ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ನ ಬೇಕಾದ್ರೂ ಸಾಲ್ವ್ ಮಾಡಬಹುದು ಅಂತ. ಯಾವುದೇ ಸಿಚುವೇಶನ್ ಇರಲಿ, ಪ್ರಾಬ್ಲಮ್ ಇರಲಿ ಅಥವಾ ಚೆನ್ನಾಗೇ ಇರಲಿ, ನಿಮ್ಮನ್ನ ಯಾವಾಗ್ಲೂ ಕಾಮ್ ಆಗಿ ಇಡಿ. ಜನರ ಜೊತೆ ಸೇರಿ ಟೈಮ್ ವೇಸ್ಟ್ ಮಾಡೋ ಬದಲು ಶಾಂತವಾಗಿ ಕಾಮ್ ಇಂದ ಕೆಲಸ ಮಾಡಿ. ಇದರಿಂದ ನೀವು ಫ್ರಸ್ಟ್ರೇಟ್ ಆಗೋದಿಲ್ಲ ಮತ್ತು ಈ ಪಾಯಿಂಟ್ ನಿಮ್ಗೆ ಒಂದು ಬ್ರಹ್ಮಾಸ್ತ್ರವಾಗುತ್ತೆ. ಪಾಯಿಂಟ್ ನಂಬರ್ 2, ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಬೇಗನೆ ರಿಯಾಕ್ಟ್ ಮಾಡೋದನ್ನ ಬಂದ್ ಮಾಡಿ. ಯಾವುದೇ ಒಬ್ಬ ಸಕ್ಸಸ್ಫುಲ್ ಜನರನ್ನ ನೋಡಿ, ಅವರ ಮುಂದೆ ಎಂತದೇ ಸಿಚುವೇಶನ್ ಇರಲಿ, ಪರಿಸ್ಥಿತಿ ಇರಲಿ, ಅವರು ಬೇಗನೆ ರಿಯಾಕ್ಟ್ ಮಾಡೋದಿಲ್ಲ. ಅದು ಎಂತದೇ ಕಾಂಪ್ಲಿಕೇಟೆಡ್ ಡಿಸಿಷನ್ ಆಗಿರ್ಲಿ, ಅವರು ಶಾಂತವಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ. ಯಾರು ಬೇಗನೆ ರಿಯಾಕ್ಟ್ ಮಾಡ್ತಾರೋ ಅವರನ್ನ ಯಾರು ಬೇಕಾದರೂ ಮ್ಯಾನಿಪುಲೇಟ್ ಮಾಡಬಹುದು. ಯಾರು ಶಾಂತವಾಗಿ ಯೋಚನೆ ಮಾಡಿ ಡಿಸಿಷನ್ ತಗೋತಾರೋ ಅವರನ್ನ ಮ್ಯಾನಿಪುಲೇಟ್ ಮಾಡೋದು ಅಷ್ಟೊಂದು ಈಸಿ ಆಗಿರೋದಿಲ್ಲ. ಇದೇ ಕಾರಣಕ್ಕೆ ಸಿಗ್ಮಾ ಪರ್ಸನಾಲಿಟಿ ಜನರು ಜನರ ಮಾತಿನಿಂದ ಮ್ಯಾನಿಪುಲೇಟ್ ಆಗೋದಿಲ್ಲ. ಪಾಯಿಂಟ್ ನಂಬರ್ 3, ಡೋಂಟ್ ಗೋ ಅನ್ಇನ್ವೈಟೆಡ್. ಈ ಪಾಯಿಂಟ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮತ್ತು ಎನರ್ಜಿಯನ್ನ ಒಂದು ದೊಡ್ಡ ಲೆವೆಲ್ಗೆ ತಗೊಂಡೋಗಲು ಸಹಾಯ ಮಾಡುತ್ತೆ. ಅನಾವಶ್ಯಕವಾಗಿ ಬೇರೆಯವರ ವಿಷಯಗಳಲ್ಲಿ ತಲೆ ಹಾಕಬೇಡಿ. ಎಲ್ಲಿವರೆಗೂ ನಿಮಗೆ ಸಮಯ ಬರೋದಿಲ್ವೋ, ನಿಮಗೆ ಮಾತನಾಡಲು ಅವಕಾಶ ಕೊಡೋದಿಲ್ವೋ ಅಲ್ಲಿವರೆಗೂ ನೀವು ಮಾತನಾಡಬೇಡಿ. ನಿಮಗೂ ಇದು ಗೊತ್ತಿರುತ್ತೆ, ಯಾವ ವ್ಯಕ್ತಿ ಅನಾವಶ್ಯಕವಾಗಿ ಕೋಪ ಬರುವಂತೆ ಮಾತನಾಡ್ತಾನೋ ಇಂಥವರಿಗೆ ಜನ ರೆಸ್ಪೆಕ್ಟ್ ಕೊಡೋದಿಲ್ಲ. ಆದ್ದರಿಂದ ನೀವು ಯಾವಾಗ್ಲೂ ಕಾಮ್ ಆಗಿರಿ. ಈ ಕ್ವಾಲಿಟಿ ಒಬ್ಬ ಸಿಗ್ಮಾ ಮೇಲ್ಗೆ ಜನ್ಮ ಕೊಡುತ್ತೆ. ಪಾಯಿಂಟ್ ನಂಬರ್ 4, ಎಂಬ್ರೆನ್ಸ್ ಯುವರ್ ಸೆಲ್ಫ್. ಸಿಗ್ಮಾ ಮೇಲ್ ಯಾವತ್ತೂ ಕೂಡ ಯಾರ ಬಗ್ಗೆನೂ ಯೋಚನೆ ಮಾಡೋದಿಲ್ಲ. ಅವರು ತಮ್ಮನ್ನ ತಾವು ಪ್ರೀತಿಸ್ತಾರೆ ಮತ್ತು ಬೇರೆಯವರ ಜೊತೆ ಹೆಚ್ಚಾಗಿ ಸಿಗೋದು ಸಿಗ್ಮಾ ಮೇಲ್ಸ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಇವರು ಯಾವಾಗ್ಲೂ ತಮ್ಮ ಗೋಲ್ ಮೇಲೆ ಗಮನ ಕೊಡ್ತಾರೆ. ಗೆಳೆಯರ ಜೊತೆ ಮೀಟ್ ಆಗೋದು, ಪಾರ್ಟಿ, ಟೈಮ್ ಪಾಸ್ ಮಾಡೋದು ಇವರಿಗೆ ಜೆಲಸ್ ಫೀಲ್ ಮಾಡುತ್ತೆ. ಇವರು ಒಂದು ಕೆಲಸದಲ್ಲಿ ಸಕ್ಸಸ್ ಸಿಗೋವರೆಗೂ ಬೇರೆ ಕಡೆ ಫೋಕಸ್ ಮಾಡೋದಿಲ್ಲ. ಸಿಗ್ಮಾ ಮೇಲ್ ಸ್ವತಃ ತಮ್ಮನ್ನ ತಾವು ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಇವರು ಬೇರೆಯವರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡೋದಿಲ್ಲ. ಪಾಯಿಂಟ್ ನಂಬರ್ 5, ಸೈಲೆನ್ಸ್. ಯಾವಾಗ ನೀವು ನಿಮ್ಮ ಕೆಲಸಗಳನ್ನ ಬೇರೆಯವರಿಂದ ಮಾಡಿಸ್ಬೇಕಿರುತ್ತೋ ಆಗ ಸಾರಿ, ಪ್ಲೀಸ್ ಅನ್ನೋ ಶಬ್ದಗಳನ್ನ ಬಳಸಬೇಕಾಗತ್ತೆ. ಆದ್ರೆ ಸಿಗ್ಮಾ ಮೇಲ್ಸ್ಗೆ ಇದು ಅಷ್ಟೊಂದು ಇಷ್ಟ ಆಗುದಿಲ್ಲ. ಇವರು ತಮ್ಮ ಕೆಲಸ ಮಾಡಿಸಿಕೊಳ್ಳೋದಕ್ಕೆ ಬೇರೆಯವರ ಹಿಂದೆ ಹೋಗೋದಿಲ್ಲ. ಇವರು ಶಾಂತವಾಗಿರ್ತಾರೆ ಮತ್ತು ಜನರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇವರು ತಿಳ್ಕೊಳ್ಳೋಕೆ ಬಯಸ್ತಾ ಇರ್ತಾರೆ ಮುಂದೆ ಇರುವವರ ಪರ್ಸನಾಲಿಟಿ ಹೇಗಿದೆ ಅಂತ. ಅದರ ಅಕಾರ್ಡಿಂಗ್ ಮೇಲೆ ಇವರು ತಮ್ಮ ಕೆಲಸಗಳನ್ನ ಮಾಡಿಸಿಕೊಳ್ತಾರೆ. ಸಿಗ್ಮಾ ಮೇಲ್ಸ್ ತುಂಬಾ ಕಡಿಮೆ ಮಾತನಾಡ್ತಾರೆ. ಆದ್ರೆ ಇವರು ಯಾವಾಗ ಮಾತಾಡ್ತಾರೋ ಎಲ್ಲರೂ ಶಾಂತವಾಗಿ ಬಿಡ್ತಾರೆ. ಈ ಒಂದು ಮಾತನಾಡುವ ಕಲೆ ಇವರ ಪರ್ಸನಾಲಿಟಿಯಲ್ಲಿ ಕಾಣಿಸ್ತಾ ಇರುತ್ತೆ. ಪಾಯಿಂಟ್ ನಂಬರ್ 6, ಡೋಂಟ್ ಟೇಕ್ ಪರ್ಮಿಷನ್. ಬಹಳಷ್ಟು ಜನರಲ್ಲಿ ಈ ಒಂದು ಅಭ್ಯಾಸ ಇರುತ್ತೆ. ಅವರಿಗೆ ಅವರ ಮೇಲೆನೆ ವಿಶ್ವಾಸ ಇರೋದಿಲ್ಲ. ಯಾವಾಗ ಅವರು ಕೆಲಸ ಮಾಡಬೇಕು ಅನ್ಕೋತಾರೋ ಅವರು ಬೇರೆಯವರನ್ನ ಕೇಳಿ ಮಾಡ್ತಾರೆ. ಆದ್ರೆ ನೀವು ಈ ಒಂದು ಮಾತನ್ನ ನೆನಪಿಡಿ, ಯಾವುದೇ ಸಿಚುವೇಶನ್ ಅಥವಾ ಕೆಲಸದಲ್ಲಿ ನಿಮಗೆ ನಿಮ್ಮದೇ ಆದ ಒಂದು ಡಿಸಿಷನ್ ತಗೊಳ್ಳೋ ಅವಕಾಶ ಇರುತ್ತೆ. ಇದನ್ನ ಬಹಳಷ್ಟು ಜನ ಯೂಸ್ ಮಾಡ್ಕೊಳ್ಳೋದಿಲ್ಲ. ಆದ್ರೆ ಸಿಗ್ಮಾ ಮೇಲ್ಸ್ ಯಾವಾಗ್ಲೂ ತಮ್ಮ ಡಿಸಿಷನ್ ಸ್ವತಃ ತಾವೇ ತಗೋತಾರೆ. ಇವರು ಬೇರೆಯವರ ಮೇಲೆ ಅಷ್ಟೊಂದು ಡಿಪೆಂಡ್ ಆಗೋದಿಲ್ಲ. ಯಾಕಂದ್ರೆ ಇವರಿಗೆ ಬೇರೆಯವರಿಗಿಂತ ಹೆಚ್ಚಾಗಿ ತಮ್ಮ ಮೇಲೆ ವಿಶ್ವಾಸ ಇರುತ್ತೆ. ಹೀಗಾಗಿ ನೀವು ನಿಮ್ಮದೇ ಆದ ಡಿಸಿಷನ್ ತಗೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಸಿಗ್ಮಾ ಮೇಲ್ ನ ಲೀಸ್ಟ್ ನಲ್ಲಿ ಬರ್ತೀರಾ. ಪಾಯಿಂಟ್ ನಂಬರ್ 7, ಸಮ್ ಟೈಮ್ಸ್ ಸೇಯಿಂಗ್ ನೋ. ಈ ಮಾತಂತೂ ನೀವು ತುಂಬಾ ಸಲ ಕೇಳೇ ಇರ್ತೀರಾ. ಅರೆ ಇವನು ನನ್ನ ಫ್ರೆಂಡ್, ಇವನಿಗೆ ನಾನು ನೋ ಅಂತ ಹೇಳೋದಕ್ಕಾಗಲ್ಲ. ನಿಮ್ಗೆ ಕೆಲವೊಂದ್ಸಲ ಭಯ ಆಗ್ತಾ ಇರುತ್ತೆ, ನಾನು ನೋ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಕೊನೆ ಆಗುತ್ತೆ ಅಂತ. ಆದ್ರೆ ನೀವು ಲೈಫ್ ನಲ್ಲಿ ಮುಂದೆ ಹೋಗ್ಬೇಕು ಅಂದ್ರೆ, ನಿಮ್ಮ ವ್ಯಾಲ್ಯೂ ಹೆಚ್ಚಾಗ್ಬೇಕು ಅಂದ್ರೆ ಕೆಲವೊಂದ್ಸಲ ನೀವು ನೋ ಅಂತ ಹೇಳ್ಬೇಕಾಗತ್ತೆ. ನಿಮಗೆ ಒಳಗಿಂದ ಅನಿಸ್ತಾ ಇದ್ರೆ ಆ ಕೆಲಸ ನಿಮಗೆ ಸರಿಯಲ್ಲ ಅಂತ, ಆಗ ನೀವು ಆ ಕೆಲಸ ಯಾವುದೇ ಆಗಿರ್ಲಿ ನೋ ಅಂತ ಹೇಳಿ. ಯಾಕಂದ್ರೆ ಎದುರಿಗಿರುವವರು ಅನ್ಕೊಂಡಿರ್ತಾರೆ ನೀವು ತುಂಬಾನೇ ಈಸಿ, ನೀವು ಯಾವುದೇ ಕೆಲಸಗಳನ್ನ ಹೇಳಿದ್ರು ಕೇಳ್ತೀರಾ ಅಂತ. ಆದ್ರೆ ನೀವು ನೋ ಅಂತ ಹೇಳಿದಾಗ ಅವರಿಗೆ ನಿಮ್ಮ ವ್ಯಾಲ್ಯೂನ ಪರಿಚಯ ಆಗತ್ತೆ. ನೀವು ಸಿಗ್ಮಾ ಮೇಲ್ ತರ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ನೋ ಅಂತ ಹೇಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 8, ನೋ ಎಕ್ಸ್ಪೆಕ್ಟೇಷನ್. ನೀವು ಯಾರಿಂದನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿದ್ರೆ ಇವತ್ತೇ ಬಿಟ್ಬಿಡಿ. ನೀವು ಕೇವಲ ಒಬ್ಬ ವ್ಯಕ್ತಿಯಿಂದ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೇಕಿರುತ್ತೆ, ಅದು ಸ್ವತಃ ನೀವೇನೆ. ನೀವು ನಿಮ್ಮ ಲೈಫ್ ನಲ್ಲಿ ಡೆವಲಪ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಸ್ವತಃ ನೀವೇ ಕೆಲಸ ಮಾಡ್ಬೇಕು. ನಿಮ್ಮ ತಲೆಯಿಂದ ತೆಗೆದು ಬಿಡಿ ಯಾರೋ ಬಂದು ನಿಮ್ಮ ಲೈಫ್ ನ ಚೇಂಜ್ ಮಾಡ್ತಾರೆ ಅನ್ನೋದನ್ನ. ನಿಮ್ಮ ಲೈಫ್ ನ ಚೇಂಜ್ ಮಾಡೋರು ಯಾರಾದ್ರೂ ಇದ್ರೆ ಅದು ಸ್ವತಃ ನೀವೇನೆ. ಈ ಜಗತ್ತಿನಲ್ಲಿ ಯಾರು ಕೂಡ ಯಾರ ಲೈಫ್ ಅನ್ನ ಚೇಂಜ್ ಮಾಡೋದಿಲ್ಲ. ನಿಮ್ಗೆ ಏನಾದ್ರೂ ಅನಿಸ್ತಾ ಇದ್ರೆ ಇವರು ನನಗೆ ಸರಿಯಾಗಿದ್ದಾರೆ, ಇವ್ರ ಮೇಲೆ ನನಗೆ ನಂಬಿಕೆ ಇದೆ ಅಂತ, ಒಂದಿನ ಅವರು ಕೂಡ ನಿಮ್ಮನ್ನ ಬಿಟ್ಟೋದಾಗ ನಿಮ್ಮ ಹತ್ರ ಯಾವುದೇ ದಾರಿ ಇರೋದಿಲ್ಲ.
ಇದೇ ಕಾರಣಕ್ಕೆ ಸಿಗ್ಮಾ ಮೈಂಡ್ ಸೆಟ್ ಜನರು ತಮ್ಮ ಮೇಲೆ ಜಾಸ್ತಿ ವಿಶ್ವಾಸ ಇಡ್ತಾರೆ. ಇದರಿಂದ ಇವರಿಗೆ ಡಾರ್ಕ್ ರಿಯಾಲಿಟಿ ಅರ್ಥ ಆಗುತ್ತೆ. ಪಾಯಿಂಟ್ ನಂಬರ್ 9, ಕೀಪ್ ಯುವರ್ ಪಾಯಿಂಟ್ ಹೆಡ್. ನಿಮ್ಮ ಮುಂದೆ ಒಬ್ಬ ವ್ಯಕ್ತಿ ಇರಲಿ ಅಥವಾ 1000 ಜನ ನಿಮ್ಮ ಮುಂದೆ ನಿಂತ್ಕೊಂಡಿರ್ಲಿ, ನೀವು ನಿಮ್ಮ ಪಾಯಿಂಟ್ ನ ಹೇಳೋದಕ್ಕೆ ಯಾವತ್ತೂ ಕೂಡ ಹೆದರಬೇಡಿ. ಈ ಸಮಯದಲ್ಲಿ ನಿಮಗೆ ಭಯ ಆಗ್ತಾ ಇರತ್ತೆ, ನೀವು ನರ್ವಸ್ ಆಗ್ತಾ ಇರ್ತೀರಾ. ಆದ್ರೆ ಕೆಲವರು ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಆದ್ರೆ ನೀವು ಏನು ಮಾತನಾಡದೆ ಸುಮ್ಮನಾಗಿ ಬಿಟ್ರೆ ಆಗ ನೀವು ಇದನ್ನ ತಿಳ್ಕೊಳ್ಳಿ, ಮತ್ತೆ ಯಾರು ಕೂಡ ನಿಮಗೆ ಇನ್ನೊಂದು ಅವಕಾಶವನ್ನ ಕೊಡೋದಿಲ್ಲ. ನಿಮ್ಮ ಪಾಯಿಂಟ್ ಸರಿಯಾಗಿದ್ರೆ ಅದನ್ನ ನಿಮ್ಮ ಎದುರಿಗಿರುವವರಿಗೆ ತೋರಿಸುವ ಧೈರ್ಯವನ್ನ ಅವಶ್ಯವಾಗಿ ಮಾಡಿ. ಹೇಗೆ ನೀವು ಡೆವಲಪ್ ಆಗ್ಬೇಕು ಅಂತ ಅನ್ಕೋತಿರೋ ನಿಮ್ಮ ಪರ್ಸನಾಲಿಟಿಗೆ ಇದು ತುಂಬಾನೇ ಅವಶ್ಯಕವಾಗಿರುತ್ತೆ. ಇದೇ ಹ್ಯಾಬಿಟ್ ನಿಮ್ಮನ್ನ ಒಬ್ಬ ಸಿಗ್ಮಾ ಮೇಲ್ ಮಾಡುತ್ತೆ. ಪಾಯಿಂಟ್ ನಂಬರ್ 10, ಡೋಂಟ್ ಪ್ರಿಟೆಂಡ್. ನಿಮ್ಮ ಎದುರಿಗೆ ಹುಡುಗಿ ಇರ್ಲಿ ಅಥವಾ ಬೇರೆ ಯಾರೇ ಇರಲಿ, ಅವರ ಮುಂದೆ ತೋರಿಸಿಕೊಳ್ಳಕ್ಕೆ ಹೋಗ್ಬೇಡಿ ನೀವು ಒಬ್ಬ ಸಿಗ್ಮಾ ಮೇಲ್ ಅಂತ. ತುಂಬಾ ಜನ ತಮ್ಮನ್ನ ತಾವು ಸಿಗ್ಮಾ ಮೇಲ್ ಅಂತ ಬೇರೆಯವರ ಮುಂದೆ ಶೋ ಆಫ್ ಮಾಡ್ತಿರ್ತಾರೆ, ಯಾಕಂದ್ರೆ ಹುಡುಗಿಯರು ಇದರಿಂದ ಅಟ್ರಾಕ್ಟ್ ಆಗ್ಲಿ ಅಂತ. ರಿಯಾಲಿಟಿ ಏನಂದ್ರೆ ಸಿಗ್ಮಾ ಮೇಲ್ ಯಾವತ್ತೂ ಕೂಡ ತಾವು ಸಿಗ್ಮಾ ಮೇಲ್ ಅಂತ ತೋರಿಸಿಕೊಳ್ಳೋದಿಲ್ಲ, ಮತ್ತು ಹಾಗೆ ತೋರಿಸಿಕೊಳ್ಳುವವರು ನಿಜವಾಗಿಯೂ ಸಿಗ್ಮಾ ಮೇಲೇ ಅಲ್ಲ. ಪಾಯಿಂಟ್ ನಂಬರ್ 11, ಬ್ರೇಕ್ ಯುವರ್ ಕಂಫರ್ಟ್ ಝೋನ್. ನಾವು ಊಟನ ಆರ್ಡರ್ ಮಾಡಬೇಕು ಅಂದ್ರೆ ಝೊಮ್ಯಾಟೊ ಇದೆ, ಬಟ್ಟೆ ಅಥವಾ ಬೇರೆ ಐಟಮ್ಗಳನ್ನ ಆರ್ಡರ್ ಮಾಡಬೇಕು ಅಂದ್ರೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಇದೆ, ನಾವು ಗೇಮ್ ಆಡಬೇಕು ಅನ್ಕೊಂಡಾಗ ಮೊಬೈಲ್ ಇದೆ. ಈ ಎಲ್ಲ ಕಾರಣದಿಂದಾಗಿ ನಾವು ಇವತ್ತು ಕಂಫರ್ಟ್ ಝೋನ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಆದ್ರೆ ಸಿಗ್ಮಾ ಮೇಲ್ಸ್ ಇವುಗಳಿಂದ ದೂರ ಇರಲು ಬಯಸ್ತಾರೆ. ಸಿಗ್ಮಾ ಮೇಲ್ಸ್ ಯಾವಾಗ್ಲೂ ಒಂದು ಗೋಲ್ ಅನ್ನು ಇಟ್ಕೊಂಡಿರ್ತಾರೆ ಮತ್ತು ಅದನ್ನ ಹೇಗೆ ಒಂದು ಉತ್ತಮ ರೀತಿಯಲ್ಲಿ ಕಂಪ್ಲೀಟ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಿಮ್ಮ ಗುರಿ ಏನು, ಅದನ್ನು ನೀವು ಹೇಗೆ ಒಂದು ಉತ್ತಮ ರೀತಿಯಲ್ಲಿ ಮುಟ್ಟೋದು ಅನ್ನೋದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಮ ಕಂಫರ್ಟ್ ಝೋನ್ ನಿಂದ ಹೊರಗೆ ಬನ್ನಿ. ನೆನಪಿಡಿ, ನೀವು ಯಾವ ದಾರಿಯಲ್ಲಿ ಹೋಗ್ತಿರೋ ಅದರ ಫಲನೇ ನಿಮ್ಗೆ ಸಿಗುತ್ತೆ. ನಿಮಗೆ ಸಕ್ಸಸ್ ಬೇಕು ಅಂದ್ರೆ ನೀವು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಲೇಬೇಕು. ನೀವು ಒಬ್ಬ ಸಿಗ್ಮಾ ಮೇಲ್ ಆಗ್ಬೇಕು ಅಂದ್ರೆ ಈ ಪಾಯಿಂಟ್ ಅನ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ. ಪಾಯಿಂಟ್ ನಂಬರ್ 12, ಹ್ಯಾವ್ ಅ ಗಟ್ಸ್ ಟು ವಾಕ್ ಅಲೋನ್. ಯಾವಾಗ್ಲಾದ್ರೂ ನೀವು ಇದನ್ನು ಒಮ್ಮೆ ಕೇಳೇ ಇರ್ತೀರಾ, ಅದೇನಂದ್ರೆ ಲೈಫ್ ನಲ್ಲಿ ಸಕ್ಸಸ್ ಪಡಿಬೇಕು ಅಂದ್ರೆ ಒಬ್ಬರೇ ಹೋಗ್ಬೇಕಾಗುತ್ತೆ ಅಂತ. ಈ ಕ್ವಾಲಿಟಿ ನಿಮ್ಮನ್ನು ಒಬ್ಬ ಸಿಗ್ಮಾ ಮೇಲನ್ನಾಗಿ ಮಾಡುತ್ತೆ. ಇವತ್ತು ಒಬ್ಬ ಯಾವುದೇ ಸಕ್ಸಸ್ಫುಲ್ ಜನರನ್ನ ನೋಡಿ, ಅವರು ತಮ್ಮ ಫೇಲ್ಯೂರ್ ನ ಟೈಮ್ ನಲ್ಲಿ ಒಬ್ಬರೇ ಇರ್ತಾರೆ. ಅವರು ತುಂಬಾ ಸಮಯವನ್ನ ತಮ್ಮ ಜೊತೆನೆ ಸ್ಪೆಂಡ್ ಮಾಡಿರ್ತಾರೆ. ತಮ್ಮನ್ನ ತಾವು ಅರ್ಥ ಮಾಡಿಕೊಳ್ಳೋಕೆ ಮತ್ತು ಇನ್ನಷ್ಟು ಹೇಗೆ ಇಂಪ್ರೂವ್ ಆಗ್ಬೇಕು ಅನ್ನೋದಕ್ಕೆ ಯಾವ್ದಾದ್ರು ಒಂದು ದಾರಿಯನ್ನು ಹುಡುಕ್ತಾ ಇರ್ತಾರೆ. ಯಾವ ವ್ಯಕ್ತಿ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುತ್ತಾನೋ ಅವನಲ್ಲಿ ಇಡೀ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಇರುತ್ತೆ. ಈ ಎಲ್ಲಾ ಕ್ವಾಲಿಟೀಸ್ ನಿಮ್ಮನ್ನು ಒಬ್ಬ ಸಿಗ್ಮಾ ಮೇಲ್ ಅಂತ ತೋರಿಸುತ್ತೆ. ನೀವು ಸಿಗ್ಮಾ ಮೇಲ್ ಆಗೋಕೆ ಬಯಸಿದ್ರೆ ಈ ಎಲ್ಲ ಪಾಯಿಂಟ್ ಗಳನ್ನ ನೆನಪಿಡಿ ಮತ್ತು ನಿಮ್ಮ ಡೈಲಿ ಲೈಫ್ ನಲ್ಲಿ ಅಪ್ಲೈ ಮಾಡಿ. ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಈ ಎಲ್ಲ ಪಾಯಿಂಟ್ ಗಳನ್ನ ನೀವು ನಿಮ್ಮ ಲೈಫ್ ನಲ್ಲಿ ಫಾಲೋ ಮಾಡಿದ ನಂತರ ನೀವೊಬ್ಬ ಸಿಗ್ಮಾ ಮೇಲ್ ಅಂತೆ ಆಗಿರ್ತೀರಾ ಮತ್ತು ನಿಮ್ಮ ಸ್ಟೇಟಸ್ ನೀವು ಊಹೆ ಕೂಡ ಮಾಡಿರೋದಿಲ್ಲ ಆ ಲೆವೆಲ್ ನಲ್ಲಿ ಇರುತ್ತೆ. ಈಗ ಈ ಎಲ್ಲ ಪಾಯಿಂಟ್ ಗಳನ್ನ ಯಾರ್ಯಾರು ಫಾಲೋ ಮಾಡ್ತೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.